ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಅಮೆರಿಕಾದ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದ ಅವರು ತಮ್ಮ ಭಾಷಣ ಮುಗಿಸಿದ ಮರುದಿನ ಅಮೆರಿಕಾದ ಪತ್ರಿಕೆಗಳಲ್ಲಿ ಸ್ವಾಮಿ ವಿವೇಕಾನಂದರದ್ದೇ ಸುದ್ದಿ. ನ್ಯೂಯಾರ್ಕ್ ಹೆರಾಲ್ಡ್ ಪತ್ರಿಕೆ, ಚಂಡಮಾರುತದಂತಹ ಸನ್ಯಾಸಿ, ಇಂತಹ ಜ್ಞಾನ ಸಂಪತ್ತು ಇರೋ ಭಾರತಕ್ಕೆ ಕ್ರೈಸ್ತ ಪಾದ್ರಿಗಳನ್ನು ನಾವು ಕಳುಹಿಸ್ತಾ ಇದ್ದೀವಿ ಅಂದರೆ ನಮ್ಮಂತಹ ಮೂರ್ಖರು ಯಾರೂ ಇಲ್ಲ ಅಂತ ವರ್ಣನೆ ಮಾಡಿ ಬರೆಯುತ್ತೆ. ಇನ್ನು ಅಮೆರಿಕದ ಬೇರೆ ಬೇರೆ ಪತ್ರಿಕೆಗಳು ಕೂಡ ಸ್ವಾಮಿ ವಿವೇಕಾನಂದ ಅವರನ್ನ ವರ್ಣನೆ ಮಾಡಿ ಬರೆಯುತ್ತವೆ. ಭಾರತದ ಯುವ ಮತ್ತು ಸುಂದರ ಸನ್ಯಾಸಿ, ಸಮ್ಮೇಳನದ ಅತಿದೊಡ್ಡ ವ್ಯಕ್ತಿ ಅಂತ ಹೇಳಿ ಬರೆಯುತ್ತವೆ. ಅವರ ಭಾಷಣ ಅತ್ಯಂತ ಜನಪ್ರಿಯವಾಗಿತ್ತು ಅಂತ ವರ್ಣನೆ ಮಾಡುತ್ತವೆ. ಕ್ರೈಸ್ತ ಧರ್ಮ ಭಾರತಕ್ಕೆ ಹೇಗೆ ಬಂತು ಅನ್ನೋದನ್ನ ಹೇಳೋದು ಬಿಟ್ಟು ಸ್ವಾಮಿ ವಿವೇಕಾನಂದರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ಕನ್ಫ್ಯೂಸ್ ಆದ್ರ ಯಾಕೆ ಅಂತ ಮುಂದೆ ನಿಮ್ಗೇನೆ ಅರ್ಥ ಆಗುತ್ತೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಕ್ರೈಸ್ತ ಧರ್ಮವು ಸುಮಾರು 2000 ವರ್ಷಗಳ ಹಿಂದೆ ಅಂದರೆ 1ನೇ ಶತಮಾನದಲ್ಲಿ ಜುಡಿಯಾದಲ್ಲಿ ಹುಟ್ಕೊಳ್ತು. ಜುಡಿಯಾವು ರೋಮ್ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. ಈಗಿನ ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಇದೆ, ಆ ಜಾಗವೇ ಆಗ ಜುಡಿಯಾ ಆಗಿತ್ತು. ಇನ್ನು ನಿರ್ದಿಷ್ಟವಾಗಿ ಹೇಳೋದಾದ್ರೆ ಕ್ರೈಸ್ತ ಧರ್ಮವು ಯೇಸು ಕ್ರಿಸ್ತರ ಜೀವನ ಮತ್ತು ಬೋಧನೆಗಳ ಆಧಾರದ ಮೇಲೆ ಹುಟ್ಕೊಳ್ತು. ಯೇಸು ಕ್ರಿಸ್ತರು ಬೆತ್ಲೆಹೇಮ್ನಲ್ಲಿ ಜನಿಸಿದ್ರು, ಹಾಗೆ ಗೆಲಿಲಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತನ್ನ ಸೇವೆಯನ್ನ ಮಾಡಿದ್ರು. ಜೆರುಸಲೇಮ್ ನಗರವು ಕ್ರೈಸ್ತ ಧರ್ಮದ ಆರಂಭಿಕ ಬೆಳವಣಿಗೆಗೆ ಪ್ರಮುಖ ಕೇಂದ್ರವಾಗಿತ್ತು. ಯಾಕಂದ್ರೆ ಯೇಸು ಅವರನ್ನ ಅಲ್ಲಿ ಶಿಲುಬೆಗೇರಿಸಲಾಯಿತು, ಹಾಗೆ ಅವರು ಮತ್ತೆ ಹುಟ್ಟಿ ಬಂದ್ರು ಎಂದು ನಂಬಲಾಗಿದೆ. ಇಂತಹ ಕ್ರೈಸ್ತ ಧರ್ಮವು ಭಾರತಕ್ಕೆ ಹೇಗೆ ಬಂತು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಬನ್ನಿ. ಕ್ರೈಸ್ತ ಧರ್ಮವು ಭಾರತಕ್ಕೆ ಬಂದಿದ್ದು ಸಂತ ಥಾಮಸ್ ಅಪೋಸ್ತಲರ ಮೂಲಕ ಎಂದು ನಂಬಲಾಗಿದೆ. ಇವರು ಯೇಸು ಕ್ರಿಸ್ತರ 12ನೇ ಅಪೋಸ್ತಲರಲ್ಲಿ ಒಬ್ಬರಾಗಿದ್ರು. ಕ್ರಿಸ್ತಶಕ 52ರಲ್ಲಿ ಇವರು ಕೇರಳದ ಮಲಬಾರ್ ಕರಾವಳಿಗೆ ಬಂದರು ಎಂದು ಹೇಳಲಾಗಿದೆ. ಇವರು ಅನೇಕ ಜನರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸಿದ್ರು ಮತ್ತು 7 ಚರ್ಚುಗಳನ್ನ ಸ್ಥಾಪಿಸಿದ್ರು ಎಂದು ನಂಬಲಾಗಿದೆ. ನಂತರ 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಬರ್ತಾರೆ. ಇವರು ಗೋವಾದಲ್ಲಿ ತಮ್ಮ ವಸಾಹತುಗಳನ್ನ ಸ್ಥಾಪಿಸಿದ್ರು, ಹಾಗೆ ಅಲ್ಲಿ ಕ್ರೈಸ್ತ ಧರ್ಮವನ್ನ ಹರಡಲು ಪ್ರಯತ್ನಿಸಿದ್ರು. ಇವರು ಅನೇಕ ಚರ್ಚುಗಳು ಮತ್ತು ಕಾನ್ವೆಂಟ್ಗಳನ್ನ ನಿರ್ಮಿಸಿದ್ರು. ಹೌದು ಫ್ರೆಂಡ್ಸ್, ಪೋರ್ಚುಗೀಸರು ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನ ಹರಡಲು ವಿವಿಧ ಮಾರ್ಗಗಳನ್ನ ಅನುಸರಿಸಿದ್ರು. ಪೋರ್ಚುಗೀಸರು ಭಾರತಕ್ಕೆ ಅನೇಕ ಕ್ರೈಸ್ತ ಮಿಷನರಿಗಳನ್ನ ಕಳುಹಿಸಿದ್ರು. ಈ ಮಿಷನರಿಗಳು ಭಾರತದ ವಿವಿಧ ಭಾಗಗಳಲ್ಲಿ ಚರ್ಚುಗಳನ್ನ ಸ್ಥಾಪಿಸಿದ್ರು, ಹಾಗೆ ಸ್ಥಳೀಯ ಜನರಿಗೆ ಕ್ರೈಸ್ತ ಧರ್ಮದ ಬಗ್ಗೆ ಬೋಧಿಸಿದ್ರು. ಸಂತ ಫ್ರಾನ್ಸಿಸ್ ಜಿವಿಯರ್ ಭಾರತಕ್ಕೆ ಬಂದ ಪ್ರಮುಖ ಮಿಷನರಿಗಳಲ್ಲಿ ಒಬ್ರು. ಇನ್ನು ಪೋರ್ಚುಗೀಸರು ಸ್ಥಳೀಯ ಜನರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸಲು ಪ್ರಯತ್ನಿಸಿದ್ರು. ಶಿಕ್ಷಣ, ಆರೋಗ್ಯ ಸೌಲಭ್ಯಗಳು ಮತ್ತು ಇತರ ಪ್ರಯೋಜನಗಳನ್ನ ನೀಡಿ ಮತಾಂತರಕ್ಕೆ ಪ್ರೋತ್ಸಾಹ ನೀಡಿದ್ರು. ಕೆಲವೊಮ್ಮೆ ಬಲವಂತದ ಮತಾಂತರವನ್ನು ಕೂಡ ನಡೆಸಲಾಯಿತು. ಪೋರ್ಚುಗೀಸರು ಭಾರತದಾದ್ಯಂತ ಅನೇಕ ಸುಂದರವಾದ ಚರ್ಚುಗಳನ್ನ ನಿರ್ಮಿಸಿದ್ರು. ಗೋವಾದಲ್ಲಿರುವ ಚರ್ಚ್ ಆಫ್ ಬೋಮ್ ಜೀಸಸ್ ಮತ್ತು ಸೆಂಟ್ ಫ್ರಾನ್ಸಿಸ್ ಆಸಿಸ್ ಚರ್ಚ್ ಪ್ರಮುಖ ಉದಾಹರಣೆಗಳು. ಈ ಚರ್ಚುಗಳು ಕ್ರೈಸ್ತ ಧರ್ಮದ ಕೇಂದ್ರಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ವು. ಇನ್ನು ಪೋರ್ಚುಗೀಸರು ಭಾರತದಲ್ಲಿ ಶಾಲೆಗಳು ಮತ್ತು ಕಾಲೇಜುಗಳನ್ನ ಸ್ಥಾಪಿಸಿದ್ರು. ಈ ಸಂಸ್ಥೆಗಳಲ್ಲಿ ಕ್ರೈಸ್ತ ಧರ್ಮದ ಬೋಧನೆಗಳನ್ನ ನೀಡಲಾಯಿತು. ಇದು ಕ್ರೈಸ್ತ ಧರ್ಮವನ್ನು ಹರಡಲು ಸಹಾಯ ಮಾಡಿತು. ಹಾಗೆ ಪೋರ್ಚುಗೀಸ್ ಆಡಳಿತಗಾರರು ಕ್ರೈಸ್ತ ಧರ್ಮವನ್ನ ಬೆಂಬಲಿಸಿದ್ರು. ಅವರು ಚರ್ಚುಗಳಿಗೆ ಭೂಮಿ ಮತ್ತು ಹಣವನ್ನ ನೀಡಿದ್ರು. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಆದ್ಯತೆಯನ್ನ ನೀಡಲಾಯಿತು. ಪೋರ್ಚುಗೀಸರ ಈ ಪ್ರಯತ್ನಗಳಿಂದಾಗಿ ಭಾರತದಲ್ಲಿ ಕ್ರೈಸ್ತ ಧರ್ಮವು ಒಂದು ನಿರ್ದಿಷ್ಟ ಮಟ್ಟಿಗೆ ಹರಡ್ತು. ಗೋವಾ, ಕೇರಳ ಮತ್ತು ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಕ್ರೈಸ್ತ ಧರ್ಮದ ಅನುಯಾಯಿಗಳ ಸಂಖ್ಯೆ ಹೆಚ್ಚಾಯಿತು. ಪೋರ್ಚುಗೀಸರು ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನ ಹರಡಲು ಬಳಸಿದ ವಿಧಾನಗಳು ಕೆಲವೊಮ್ಮೆ ವಿವಾದಾತ್ಮಕವಾಗಿದ್ವು. ಬಲವಂತದ ಮತಾಂತರ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಕೊರತೆಯ ಬಗ್ಗೆ ಟೀಕೆಗಳು ಕೇಳಿಬಂದ್ವು. ನಂತರ 18ನೇ ಶತಮಾನದಲ್ಲಿ ಬ್ರಿಟಿಷರು ಭಾರತವನ್ನ ಆಕ್ರಮಿಸಿಕೊಂಡ್ರು. ಅವರು ಕ್ರೈಸ್ತ ಧರ್ಮವನ್ನ ಹರಡಲು ಸಹಾಯ ಮಾಡಿದ್ರು. ಅನೇಕ ಬ್ರಿಟಿಷ್ ಮಿಷನರಿಗಳು ಭಾರತದಲ್ಲಿ ಬಂದು ಶಾಲೆಗಳು, ಆಸ್ಪತ್ರೆಗಳು ಮತ್ತು ಚರ್ಚುಗಳನ್ನ ಸ್ಥಾಪಿಸಿದ್ರು. ಹೌದು ಫ್ರೆಂಡ್ಸ್, 1813ರ ಚಾರ್ಟರ್ ಕಾಯ್ದೆ. ಈ ಕಾಯ್ದೆಯು
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳ ಚಟುವಟಿಕೆಗಳ ಮೇಲಿದ್ದ ನಿರ್ಬಂಧಗಳನ್ನು ತೆಗೆದುಹಾಕ್ತು. ಇದು ಹೆಚ್ಚಿನ ಸಂಖ್ಯೆಯ ಮಿಷನರಿಗಳು ಭಾರತಕ್ಕೆ ಬರಲು ದಾರಿ ಮಾಡಿಕೊಡ್ತು. ವಿವಿಧ ಪ್ರೊಟೆಸ್ಟೆಂಟ್ ಪಂಗಡಗಳ ಮಿಷನರಿಗಳು ಭಾರತದಾದ್ಯಂತ ತಮ್ಮ ಕಾರ್ಯಗಳನ್ನು ಪ್ರಾರಂಭಿಸಿದ್ರು. ಮಿಷನರಿಗಳು ಶಾಲೆಗಳು, ಕಾಲೇಜುಗಳು ಮತ್ತು ಯೂನಿವರ್ಸಿಟಿಗಳನ್ನು ಸ್ಥಾಪಿಸಿದ್ರು. ಈ ಸಂಸ್ಥೆಗಳು ಕೇವಲ ಕ್ರೈಸ್ತ ಶಿಕ್ಷಣವನ್ನು ನೀಡುವುದಲ್ಲದೆ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಕೂಡ ಪರಿಚಯಿಸಿದ್ರು. ಇದು ಅನೇಕ ಭಾರತೀಯರನ್ನು ಆಕರ್ಷಿಸಿತು. ಇನ್ನು ಈ ಮಿಷನರಿಗಳು ಆಸ್ಪತ್ರೆಗಳು ಮತ್ತು ಚಿಕಿತ್ಸಾಲಯಗಳನ್ನು ಸ್ಥಾಪಿಸಿದ್ವು. ಇದು ಬಡವರು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡ್ತು. ಹಾಗೆ ಕ್ರೈಸ್ತ ಧರ್ಮದ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಬರೋ ಹಾಗೆ ಮಾಡ್ತು. ಇನ್ನು ಈ ಮಿಷನರಿಗಳು ಬೈಬಲ್ ಅನ್ನ ಅನೇಕ ಸ್ಥಳೀಯ ಭಾಷೆಗಳಿಗೆ ಅನುವಾದಿಸಿದ್ರು. ಇದು ಸಾಮಾನ್ಯ ಜನರಿಗೆ ಕ್ರೈಸ್ತ ಧರ್ಮದ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತು. ಇದಷ್ಟೇ ಅಲ್ಲದೆ ಈ ಮಿಷನರಿಗಳು ಸತಿ ಪದ್ಧತಿ, ಬಾಲ್ಯ ವಿವಾಹ ಮತ್ತು ಜಾತಿ ತಾರತಮ್ಯದಂತಹ ಸಾಮಾಜಿಕ ಪಿಡುಗುಗಳನ್ನು ವಿರೋಧಿಸಿದ್ರು. ಇದು ಕೆಲವು ಭಾರತೀಯರನ್ನು ಕ್ರೈಸ್ತ ಧರ್ಮದ ಕಡೆಗೆ ಸೆಳೆಯಿತು. ಆರಂಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಧಾರ್ಮಿಕ ವಿಷಯಗಳಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇತ್ತು. ಸ್ಥಳೀಯ ಧಾರ್ಮಿಕ ಭಾವನೆಗಳನ್ನು ಗೌರವಿಸ್ತಾ ಇತ್ತು. ಆದರೆ ನಂತರ, ವಿಶೇಷವಾಗಿ 1813ರ ನಂತರ, ಸರ್ಕಾರವು ಕ್ರೈಸ್ತ ಮಿಷನರಿಗಳಿಗೆ ಪರೋಕ್ಷವಾಗಿ ಬೆಂಬಲವನ್ನು ನೀಡಿತು. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಬೈಬಲ್ ಬೋಧನೆ ಮತ್ತು ಕ್ರೈಸ್ತ ಧಾರ್ಮಿಕ ತತ್ವಗಳ ಪರಿಚಯವನ್ನ ಕೆಲವು ಅಧಿಕಾರಿಗಳು ಬೆಂಬಲಿಸಿದ್ರು. ಇನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ಭಾರತೀಯರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಕೆಲವು ಅನುಕೂಲತೆಗಳನ್ನು ನೀಡಲಾಗ್ತಿತ್ತು ಎಂಬ ಆರೋಪಗಳು ಕೂಡ ಇವೆ. ಇನ್ನು ಕೆಳಜಾತಿಯ ಜನರು ಮತ್ತು ತುಳಿತಕ್ಕೊಳಗಾದವರು ಕ್ರೈಸ್ತ ಧರ್ಮವನ್ನು ತಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಸುಧಾರಿಸಿಕೊಳ್ಳಲು ಒಂದು ಅವಕಾಶವಾಗಿ ನೋಡಿದ್ರು. ಕ್ರೈಸ್ತ ಧರ್ಮವು ಜಾತಿ ಭೇದವನ್ನ ತಿರಸ್ಕರಿಸಿತ್ತು. ಇದು ಅನೇಕರನ್ನ ಆಕರ್ಷಿಸಿತು. ಬಡವರು ಮತ್ತು ಅನಾಥರು ಮಿಷನರಿಗಳು ನೀಡುತ್ತಿದ್ದ ಸಹಾಯ ಮತ್ತು ಆಶ್ರಯದಿಂದ ಆಕರ್ಷಿತರಾದರು. ಕ್ರೈಸ್ತ ಧರ್ಮದ ಹರಡುವಿಕೆಗೆ ಭಾರತೀಯರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಕೆಲವರು ಕ್ರೈಸ್ತ ಧರ್ಮದ ಸಾಮಾಜಿಕ ಸುಧಾರಣೆಗಳನ್ನು ಸ್ವಾಗತಿಸಿದ್ರು. ಇನ್ನು ಕೆಲವರು ತಮ್ಮ ಧರ್ಮ ಮತ್ತು ಸಂಸ್ಕೃತಿಯ ಮೇಲೆ ನಡೆಯುತ್ತಿರುವ ಆಕ್ರಮಣವೆಂದು ಪರಿಗಣಿಸಿದರು. ಇದು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳಲ್ಲಿ ಸುಧಾರಣಾ ಚಳುವಳಿಗೆ ಕಾರಣವಾಯಿತು. ಬ್ರಹ್ಮ ಸಮಾಜ, ಆರ್ಯ ಸಮಾಜ ಮತ್ತು ಇತರ ಸಂಘಟನೆಗಳು ತಮ್ಮ ಧರ್ಮಗಳನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಪ್ರಯತ್ನಿಸಿದ್ವು. 1947ರಲ್ಲಿ ಭಾರತವು ಸ್ವತಂತ್ರವನ್ನು ಪಡೆದ ನಂತರವೂ ಕ್ರೈಸ್ತ ಧರ್ಮವು ಭಾರತದಲ್ಲಿ ಬೆಳೆಯುತ್ತಲೇ ಇದೆ. ಇಂದು ಭಾರತದಲ್ಲಿ ಸುಮಾರು 26 ಮಿಲಿಯನ್ ಕ್ರೈಸ್ತರಿದ್ದಾರೆ. ಅಂದರೆ ಭಾರತದ ಜನಸಂಖ್ಯೆಯಲ್ಲಿ ಸುಮಾರು 2.3ರಷ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.